First time it was very crazy. Okay, jale jale. अपना टाइम आएगा. हब्बा कॉलेज ಶೆಕೆ ಜಾಸ್ತಿ ಆಗ್ಬಿಟ್ಟಿದೆ. ಯಾರನ್ನ ಬೇರೆ ಹಾಕತ್ತಾಳೆ. ನ್ಯಾಯ ಅಲ್ಲ ಇವಳೆ. ವೆಲ್ಕಮ್ ಬ್ಯಾಕ್ ಟು ಸಂಜನಾ ಗೌಡ ಯೂಟ್ಯೂಬ್ ಚಾನಲ್. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಲ್ಲ. ವೈ ಬಿಕಾಸ್ ನಮ್ಮ ಕಾಲೇಜಲ್ಲಿ ನಡೀತಿದೆ ಜ್ಞಾನ ಕಾವೇರಿ 2025. ಎಸ್, ನಮ್ಮ ಕಾಲೇಜಲ್ಲಿ ನಡೆಯೋ ಒಂದು ಬಿಗ್ ಈವೆಂಟ್ ಅಂದರೆ ಅದು ಜ್ಞಾನ ಕಾವೇರಿ. ಸೊ ಈ ಜ್ಞಾನ ಕಾವೇರಿ ಆಗ್ತಿದೆ ಇವಾಗ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆನೆಲ್ಲ ಟೆಕ್ನಿಕಲ್ ಈವೆಂಟ್ಸ್ ಇತ್ತು, ಮೊನ್ನೆಲ್ಲ ಓಪನ್ ಮೈಕ್ ಇತ್ತು. ಇವತ್ತು ಬೈಕ್ ಸೆನ್ಸ್ ಇದೆ ಆ್ಯಂಡ್ ನೈಟ್ ಕೂಡ ಈವೆಂಟ್ ಇದೆ. ನಾಳೆ ಎತ್ನಿಕ್ ಡೇ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಆಲ್ ಆಫ್ ದೀಸ್. ಆ್ಯಂಡ್ ಇವಾಗ 11 o'clockಗೆ ಬೈಕ್ ಸೆಂಟ್ ಇರೋದ್ರಿಂದ ನಾನು ರೆಡಿ ಆಗ್ತಿದ್ದೀನಿ. ಇವಾಗ ಕಾಲೇಜಿಗೆ ಹೋಗಬೇಕು. ಸೊ ಜ್ಞಾನ ಕಾವೇರಿ ಹೇಗಿರುತ್ತೆ ಅಂತ ನಾನು ವ್ಲಾಗ್ ಮಾಡ್ತಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಓಪನ್ ಮೈಕ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದನ್ನು ನೋಡ್ತಾ ಇರಿ. ಅಷ್ಟೊಂದು ನಾನು ಕಾಲೇಜಿಗೆ ಹೋಗಿ ಅಲ್ಲಿ ಸಿಗ್ತೀನಿ. ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ. ಓಕೆ, ನಾನು ಕಾಲೇಜಿಗೆ ಬಂದೆ. ಬಲೇಶ್ವರ ಆಲ್ರೆಡಿ ಸ್ಟಾರ್ಟ್ ಆಗೇ ಬಿಟ್ಟಿದೆ. ಮತ್ತು ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸೊ ಇವಾಗ ಮುಗ್ದಿರೋ ಸ್ಟಂಟ್ ಹೆಂಗಿತ್ತು ಬನ್ನಿ ಕೇಳೋಣ. ನಿತ್ಯ ಹೆಂಗಿತ್ತು? It was nice experience. ಹೌದಾ? ನಿಜ? Oh, ನಿಜ. ನೀನ್ ಒಳಗೋಗಿದ್ದಲ್ಲ, ಹೆಂಗಿತ್ತು? First time it was very crazy. ಓಕೆ. ನಾನು 360 degree camera ಇಟ್ಕೊಂಡಿದ್ದೆ. It was very crazy. ಓಕೆ, Thank Enjoy you. the day. Bye. ಬಾಯ್. ಸೊ ಗೈಸ್, ನಾನು ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಬಂದೆ. ಇಲ್ಲಿ ನಮ್ಮ ಇಷ್ಟ ಮೆಂಬರ್ ಕೂತವಳೆ. ಬನ್ನಿ ಹೆಂಗಿತ್ತು ಕೇಳೋಣ. ಹಾಯ್, Hi. ಏನ್ ಮಾಡ್ತಿದ್ದೀರಿ ಕುತ್ಕೊಂಡು? One. ಏನ್ ಮತ್ತೆ ಹೆಂಗಿತ್ತು? ಚೆನ್ನಾಗಿತ್ತು. ಓಕೆ ಫಸ್ಟ್ ಇಯರ್ ಅಷ್ಟು ಚೆನ್ನಾಗಿತ್ತು. ಎಲ್ಲ ರೆಡಿ ಪೆಸ್ಕೋಗೆ? ಫುಲ್ ಜಾಲಿ ಜಾಲಿ. ಜಾಲಿ ಜಾಲಿ ಎಲ್ಲ ಜಾಲಿ. ಓಕೆ, ಹ್ಯಾವ್ ಎ ಗುಡ್ ಡೇ. ಗೈಸ್, ಇಲ್ಲೆಲ್ಲ ನಮ್ಮ ಟಾಪರ್ಸ್ ಫ್ರೆಂಡ್ ಇದ್ದಾರೆ. ಹಾಯ್, ಏನ್ ಮಾಡ್ತಿದ್ದೀರ ಎಲ್ಲರೂ? ಯಾಕೆ ಅಷ್ಟೊಂದ್ ಚೆನ್ನಾಗೈತಾ? ಎಲ್ಲ ರೆಡಿನಾ ಪೆಸ್ಕೋಗೆ? ನೋಡಿದ್ರ ಬೇಕ್ ನಮ್ದೇನ್ ಬಿಡ್ರಪ್ಪ, ನೀವ್ ಮಿಂಚ್ಬೇಕು. ಮತ್ತೆ ಬೈಕ್ ಸ್ಟ್ಯಾಂಡ್ ನೋಡಿದ್ರ? ನೋಡಿಲ್ಲ ಅಂತ ಇನ್ನು ಬಿಸ್ಲು ಅಂತ. ಯಾಕೆ? ಜಾಗ ಮಾಡ್ಕೋಬೇಕು, ಅದ್ ಕಾಣಿಸಲ್ಲ. ಸಂಜೆಗೆ ಫುಲ್ ರೆಡಿ. ಸರಿ, ಎಂಜಾಯ್ ಮಾಡಿ. ಬಾಯ್, ಹ್ಯಾವ್ ಎ ಗುಡ್ ಡೇ. ಬೈ ಬೈ. ನೋಡಿ, ಸಂಜೆಗೆ ಸ್ಟೇಜ್ ಎಲ್ಲ ರೆಡಿ ಆಗ್ತಿದೆ. ಇವಾಗ ನಾವು ಮನೆಗೆ ಹೋಗಿ ಸಂಜೆ ಬರೋದು. ಸೊ ಗೈಸ್, ಇವಾಗ ಸಂಜೆ ಆಗಿದೆ. ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ನಾನು ಇವಾಗ ಇಂಟರ್ ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ಕಾಂಪಿಟೇಷನ್ ಮತ್ತೆ ಬ್ಯಾಂಡ್ ಇರುತ್ತೆ. ಸೊ ನಾವೆಲ್ಲ ಹಿಂಗೆ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ. ಹಾಯ್, ಇವಳು ಸಿಂಧು ಅಂತ. ಸೊ ಇವಾಗ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ನಾವು ಪಾರ್ಕಿಗೆ ಬಂದಿದ್ದೀವಿ. ಸೊ ಫೋಟೋಸ್ ತಗೊಂಡು ಅಲ್ಲೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು. ಸೊ ಯಾ, ದಿಸ್ ಇಸ್ ಮೈ ಔಟ್ಫಿಟ್. ಇವಾಗ ಸ್ಟೇಜ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ಇವಾಗ ಫಸ್ಟ್ ಇಂಟರ್ ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿದೆ. ಫಸ್ಟ್ ನಮ್ ಡಿಪಾರ್ಟ್ಮೆಂಟ್ ಅಂದ್ರೆ EC ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ನಡೀತಿದೆ. ಚೆನ್ನಾಗಿ ಮಾಡ್ತಿದ್ದಾರೆ.
ಎಷ್ಟು ಜನ ಇದ್ದಾರೆ ನೋಡಿ. ಸೊ ಗೈಸ್ ಇವಾಗ ಇಂಟರ್ ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿದೆ. ಫಸ್ಟ್ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇತ್ತು. ಹೆಂಗಿತ್ತಲೆ ಹೇಳಂಗ್ ನಿಜವಾಗ್ಲು ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಿಸ್ ಆಯ್ತು, ಬಟ್ ಸ್ಟಿಲ್ ಚೆನ್ನಾಗಿ ಮಾಡಿದ್ರು. ಸೊ ನೆಕ್ಸ್ಟ್ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ, ಸೊ ಬನ್ನಿ ನೋಡೋಣ. ಗೈಸ್ ಇವಳು ಇವಾಗ ಬಂದಿದ್ದಾಳೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲೇ 1 hour ಮೇಲಾಯ್ತು. ಇವಾಗ ಬಂದಿದ್ದಾಳೆ ಗೈಸ್. ಏನೇ ಮಾಡ್ತಿದೆ ಗೈಸ್? ಮನೆಗೆ ಹೋಗಿದ್ದೆ ಗೈಸ್, ಬಂದಿದೆ 5:30. ಬೇಗ ಬರ್ಬೇಕು ತಾನೆ, ಫಂಕ್ಷನ್ ಇಟ್ಕೊಂಡು ಊರಿಗೆ ಹೋಗೋಳೆ ಗೈಸ್. ಇವಳು ಒಂದು ಸ್ಟೂಡೆಂಟ್. ಅಕ್ಕ ಊರಲ್ಲಿ ಹಬ್ಬ ಇತ್ತು ಕಣೆ, ನನ್ನೇ ಕರ್ದಿಲ್ವಲ್ಲ, ನೀನ್ ಯಾಕೆ ಕರಿಬೇಕು ಹೇಳು? ಈ ತರ ಅವಮಾನ ಅಪ್ನ ಟೈಮ್ ಆಯೇಗ ಪಾಪ ಗೈಸ್. 72 kilometers ಇಂದ ಟ್ರಾವೆಲ್ ಮಾಡ್ಕೊಂಡು ಇವಾಗ 5:30 ಮಂಡ್ಯಕ್ಕೆ ಬಂದು ಮಟನ್ ತಿನ್ಕೊಂಡ್ ಬಂದಿದ್ದೀವಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರ. ಓಕೆ ಗೈಸ್, ಏನಂದ್ರೆ ಪಾಪ 78 kilometer ಇಂದ ಟ್ರಾವೆಲ್ ಮಾಡ್ಕೊಂಡು 5:30 ಮಂಡ್ಯಕ್ಕೆ ಬಂದು 1 hour ರೆಡಿ ಆಗಿ ಇವಾಗ ಬಂದಿದ್ದಾಳೆ. 1 hour ಏನ್ ರೆಡಿ ಆಗ್ಲಿಲ್ಲ, 6 ಗಂಟೆ ಹೊತ್ತಿಗೆ ರೆಡಿ ಆದ. 1 hour ಗೈಸ್, 1 hour. Believe me guys, 1 hour. ಎಷ್ಟು ಸಲ ಫೋನ್ ಮಾಡಿರೋದು. ಹಾಯ್ ಮಾಡಿ, ಹಾಯ್ ಇಂಚರ, ಹಾಯ್ ಮಾಡು, ಹಾಯ್. ಗೈಸ್ ನಡೀತಿದೆ ಡ್ಯಾನ್ಸ್ ಕಾಂಪಿಟೇಷನ್. PS ಅಂತ ಕಿರ್ಚ್ಬೇಕು, ಡಬ್ಬಾ ಕಾಲೇಜ್. ಗೈಸ್ ಡ್ಯಾನ್ಸ್ ನೋಡಿ ಸುಸ್ತಾಗ್ಬಿಟ್ಟು ಇವಾಗ ಬಂದು ಫೋಟೋ ಶೂಟ್ ಮಾಡಿಸ್ತವ್ರೆ. ಮೇಘನ ಫೋಟೋ ಶೂಟ್. ಹಾಯ್. ಇವಳು ಇವಾಗ ಬಂದ್ಬಿಟ್ಟು ಆಡ್ತಾವಳೆ. ಏನೇ ಇರೋ ವೈಟ್ ಸಾಕಾಗಲ್ಲ, ಎಲ್ಲ ಫುಲ್ ಮಿಂಚಿಂಗ್. ತಗ್ಸ್ಕೊಳ್ಳಿ ಫೋಟೋನ. ಆಯ್ತು. ಫೋಟೋಗ್ರಾಫರ್ ಬಂದು ಗೌತಮಿ ಅವರು. ಮುಸ್ತಫಾ ಗೌತಮಿ ಫೋಟೋ ತೆಗಿತಾ ಇರೋದು. ಗೈಸ್ ತುಂಬಾ ಸುಸ್ತಾಗ್ತಿದೆ, ಶೆಕೆ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೂ ಇವ್ರು ಬಿಡ್ತಿಲ್ಲ ಫೋಟೋ ತೆಗೆಸ್ಕೊಳ್ಳೋದು. ಈ ತರ ಹಿಂಸೆ ಕೊಡ್ತಾರ ಪಾಪ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಯಾರು ಬದುಕಲ್ಲ. ಬದುಕಲ್ಲ ನೀನು. ಆಯ್ತು ಬಾ, ನೆಕ್ಸ್ಟ್ ನಾನು ನಿನಗ್ ಕೊಡ್ತೀನಿ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಗೈಸ್ ಫೋಟೋ ತಗೋತಿದ್ವಿ. CS ಫ್ರೆಂಡ್ ಆಕಾಶ್ ಅಂತ ಸಿಕ್ಕಿದ್ದಾರೆ. ಹಾಯ್. ಹಾಯ್. ಹೆಂಗಿದೆ ಇವೆಂಟ್? ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ ಕಾಂಪಿಟೇಷನ್ ಮುಗಿದ್ಮೇಲೆ ಬಂದಿದೀವಿ. ಸೊ ಇವಾಗ DJ ಎಲ್ಲ ಇದೆ, ಬ್ಯಾಂಡ್ ಸೆಟ್, ನೋಡೋಣ ಹೆಂಗ್ ನಡೆಯುತ್ತೆ ಅಂತ. ಸೊ ಎಕ್ಸೈಟೆಡ್. ಏಂತಕ್ ಲೇಟ್ ಆಯ್ತು? ನಮ್ದು ಫ್ರೆಂಡ್ ಮನೆ ಗೃಹ ಪ್ರವೇಶ ಆಯ್ತು, ಅದ್ ಮುಗಿಸ್ಕೊಂಡ್ ಬರೋದು ಲೇಟ್ ಆಗೋಯ್ತು. ಎಂಜಾಯ್ ಮಾಡಿ. ಓಕೆ. ಇವ್ರ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗೈಸ್ ನೋಡಿ ಗೈಸ್, ಸಂಜನಾ is busy with taking photos. Rakshita is the Mustafa. See her face in Zoom. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಯಾರಲ್ಲ ಇವಳು ಇದಂಗವಳೆ. ಸಂಜನನ್ ಬ್ಲಾಗ್ ಆದ್ರೂ ನಾನೇ ಮಾತಾಡ್ತಾ ಇರೋದು ಗೈಸ್. ಗೈಸ್ ಯಾರು ಮಾತಾಡ್ತಾರೆ ಇರೋದು ಇಂಪಾರ್ಟೆಂಟ್ ಅಲ್ಲ, ವಿಡಿಯೋ ಮಾಡೋದು ಇಂಪಾರ್ಟೆಂಟ್. ಹಾ, ನನ್ನ ಹೊಸಿ ನೋಡ್ಕೊಳ್ಳಿ. ಗೈಸ್ ಫೋಟೋ ಪೋಸ್ ಕೊಟ್ಟಿ ಸಾಕಾಗೋದ್ಲು. ಆ ಕನ್ನಡಕ ಬೇರೆ ಹಾಕತಾಳೆ. ರೌಡಿ ಬೇಬಿ ಬಾ. ಓಕೆ ಗೈಸ್, ನನ್ನ CS ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಔಟ್ಫಿಟ್ ಎಷ್ಟು ವರ್ತ್ ಇದೆ ಅಂತ ಕೇಳೋಣ. ಹಾಯ್ ಚಿರಣ್. Hi. ಹೌ ಮಚ್ ಯುವರ್ ಔಟ್ಫಿಟ್ ವರ್ತ್? I got this shirt from Zudio, so it's around 800. So this is from Vishal Mart, so I paid 300. And this from Zudio, again, I paid 1200 for it. Okay. So this is of 3500.
And this bracelet is of 600. I bought it from Amazon. Okay. And this shoe I got it in local shop. It cost around, I'm not sure, 600 to 700. Yeah, this is my overall. Total what? Around 7 to 7.5. Okay, rich kid. Jeevita, how much your outfit for secret? Okay. Secret. Okay. Hi Akash. Hi. Can you break down your outfit? Okay. I bought this shirt from Flipkart. It's around 300. This is from local shop. This is around 600. And this slipper is around 700 from Flipkart. And this watch is gifted by my sister. It's around 1.5k. And my specs is around 5k. Total outfit is around 8k. Nice. Rich kids you all are. ನೋಡಿ ಸಿ ಎಸ್ ಡಿಪಾರ್ಟ್ಮೆಂಟ್ ಟಾಪರ್ಸ್ ಇದಾರೆ ಎಲ್ಲರೂ. ಹೆಂಗ್ Topper 3. ಆಕ್ಚುಲ್ ಟಾಪರ್ 10 ತೆಗ್ದಿರೋ ಸೂಸೈಡ್ ಮಾಡ್ಕೋಬೇಕು ನಮ್ಮ ಮುಂದೆನೆ ಸಾಯ್ಬೇಕು ನನ್ ಮಗ. ಆಯ್ತು ಜಗಳ ಆಡ್ಬೇಡಿ 3 ಜನನು ಟಾಪರ್ಸ್. ಏನೋ ಆವರೇಜ್ ಹೆಂಗ್ ಅನ್ಸುತ್ತೆ event? ಸೂಪರ್ ಆಗಿದೆ. ಏನ್ ಸೂಪರ್ ಆಗಿದೆ. ನಾನು 5 ಗಂಟೆಗೆ ಬಂದು ಹಣ ಹೊಡಿತಾ ಇದ್ದೆ. ಇಲ್ಲಿ 5 ಗಂಟೆಗೆ ಇವ್ನು ಬಂದು ಎಲ್ಲಾ ಹುಡುಗಿರ್ನ ನೋಡ್ಕೊಂಡು ಎಲ್ಲಾ ಹುಡುಗಿರ್ ಜೊತೆನೂ ಫೋಟೋ ತೆಗೆಸ್ಕೊಂಡವನೆ. ಯಾರು ಇಷ್ಟ ಆಗ್ಲಿಲ್ಲ ಅಂತ ವಾ ತನಕ ಒಂದ್ 100 ಜನ ಹುಡುಗಿರ ಜೊತೆ ಫೋಟೋ ತೆಗೆಸ್ಕೊಂಡವನೆ. ನಾವ್ ನೋಡಿ ಒಬ್ರು ಜೊತೆನೂ ತೆಗೆಸ್ಕೊಂಡಿಲ್ಲ. ವೇಸ್ಟ್ ಗಳು ಇವರೆಲ್ಲ ಕಮಿಟೆಡ್ ಆಗಿದ್ದಾರೆ. ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅಯ್ಯಯ್ಯೋ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಲ್ಲಿ ಓಕೆ ಎಲ್ಲ ಎಂಜಾಯ್ ಮಾಡಿ. ಬೈ ಬೈ. ಬಾಯ್ ಬಾಯ್. ಬಾಯ್. ಗೈಸ್ ಬನ್ನಿ ಮೇಘನ ಔಟ್ಫಿಟ್ ಎಷ್ಟು ವರ್ತ್ ಇದೆ ಅಂತ ನೋಡೋಣ. ಹಾಯ್ ಮೇಘನಾ, Hi. ಕ್ಯಾನ್ ಯು ಬ್ರೇಕ್ ಡೌನ್ ಯೋರ್ ಔಟ್ಫಿಟ್? This top is from Zudio. Around 500 I guess. This skirt from Mayaka. This shoes from Zudio. This cost around 300. That's it. Goggles. I think 200 or 300 or 100. Okay, you are a rich kid. No. Okay, bye. ಬಿಟ್ಬಿಟ್ಟು ಎಲ್ಲ ಐಸ್ ಕ್ರೀಮ್ ತಿಂದಿದ್ದಾರೆ. ನ್ಯಾಯ ಅಲ್ಲ ಇವಳೆ ನಮಗ್ ಕೊಡಿಸ್ಬೇಕು. ನೀವು ಬ್ಲಾಗ್ ಮಾಡಿ ದುಡ್ಡೆಲ್ಲ ಮಾಡ್ತಿದ್ದಾಳೆ, ಬಟ್ ಏನು ಕೊಡಿಸ್ತಲ್ಲ ನೋಡಿ. ನೀವು ಕೊಡ್ಸ್ಬೇಕು, ನಾನಲ್ಲ ನೀನ್ ಕೊಡಿಸ್ಬೇಕು. ನೀನ್ ರಿಚ್, ನಾನಲ್ಲ ರಿಚ್. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ನೀನ್ ಕಳಪ ರಿಚ್ಚು ನೋಡಿದ್ರು ಬಡವ್ರ ಮಕ್ಕಳು ಬದ್ಕೊಂಡು ನೋಡ್ತೀವಿ. ಒಂದ್ ಪೀಸ್ ಇತ್ತು. ಹಾಯ್. ಎಲ್ಲ ಏನ್ ಮಿಂಚಿಂಗು ಫುಲ್ ಮಿಂಚಿಂಗು. ಓಕೆ ಎಂಜಾಯ್. ಬೈ ಬೈ. ಇವಾಗ ಬ್ಯಾಂಡ್ ಸ್ಟಾರ್ಟ್ ಆಗಿದೆ. ನಾವು ಬಂದಿದೀವಿ ಅಟೆಂಡ್ ಮಾಡಕ್ಕೆ. ಸೊ ಚೆನ್ನಾಗಿದೆ. ಆತ್ಮ ಅನ್ನೋ ಬ್ಯಾಂಡ್ ನ ಕರ್ಸಿದ್ದಾರೆ. ಇವಾಗ ಸ್ಟಾರ್ಟ್ ಆಗಿದೆ. ಫಸ್ಟ್ ಸಾಂಗ್ ಚೆನ್ನಾಗಿತ್ತು. ಚಂದ್ರಚೂಡ ಆಡಿದ್ರು. ಫುಲ್ ನೇಮ್ ಹೇಳ್ಬೇಕು. ಏನ್ ಹೇಳು ಫುಲ್ ನೇಮು? ಆತ್ಮದಿ ಬ್ಯಾಂಡ್ ಕರ್ಸಿದ್ದಾರೆ. ಫಸ್ಟ್ ಸಾಂಗ್ ಚಂದ್ರಚೂಡ ಆಡಿದ್ರು, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಹೆಂಗಿದೆ ಬನ್ನಿ ನೋಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ 5:30. ಇವ್ರು ಬಂದಿರೋದು 8:30ಗೆ. ಇಷ್ಟೋ ತನಕ ಏನ್ ಮಾಡ್ತಿದ್ರಿ? 8:30 ರೆಡಿ ಆಗ್ತಿದ್ವಿ ಇಷ್ಟೊತ್ತವರೆಗೂ. ಲಾವಣ್ಯ ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಮಲಗಿದೆ ಮನೇಲಿ. ಇವಾಗ ತಾನೇ ಯಾಕೆ ಬರಕ್ ಹೋದೆ? ಸರಿ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ಎಂಜಾಯ್.